ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 8th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. ಇವತ್ತು ನಾವು 8ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪಾಠವನ್ನು ಮಾಡ್ತಿದ್ದೀವಿ. ಸೊ ವಾಟ್ ಆರ್ ವಿ ಗೋಯಿಂಗ್ ಟು ಡೂ? ಸೊ ವಿ ಆರ್ ಡೂಯಿಂಗ್ ಕನಸು ಮತ್ತು ಸಂದೇಶ. ಪಾಠ 2 ಕನಸು ಮತ್ತು ಸಂದೇಶ. ಬಿಫೋರ್ ಸ್ಟಾರ್ಟಿಂಗ್ ವಿತ್ ದ ಲೆಸನ್, ಐ ರಿಕ್ವೆಸ್ಟ್ ಯು ಆಲ್ ಟು ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್, ಪೆನ್ಸಿಲ್, ಎರೇಸರ್, ಸಿಟ್ ಇನ್ ಅ ಕ್ವೈಟ್ ಪ್ಲೇಸ್ ಅಂಡ್ ವೇರಿ ಯುವರ್ ಫೋನ್. ವಿಲ್ ಸ್ಟಾರ್ಟ್ ವಿತ್ ದ ಲೆಸನ್ ಕನಸು ಮತ್ತು ಸಂದೇಶ. ಈ ಪಾಠವನ್ನು ಬರೆದಿರೋರು, ಸೊ ಇಫ್ ಯು ಸಿ ಮೂಲ ಅಂದರೆ ದ ಒರಿಜಿನಲ್ ವರ್ಷನ್ ಇಸ್ ರಿಟನ್ ಬೈ Dr. APJ Abdul Kalam. Who is APJ Abdul Kalam? Most of you will be knowing, right? He was a president, the first, and he is a scientist of India. ಕನ್ನಡಕ್ಕೆ ತರ್ಜುಮೆ ಮಾಡಿದಿರೋರು. ಇದನ್ನ ಟ್ರಾನ್ಸ್ಲೇಟೆಡ್ ಟು ಕನ್ನಡ ಬೈ ಜಯಕೃಷ್ಣ TN. ಸೊ ವಿಲ್ ಸ್ಟಾರ್ಟ್ ವಿತ್ ಲೆಸನ್. ಕನಸು ಅಂದರೆ ಡ್ರೀಮ್ ಮತ್ತು ಆ್ಯಂಡ್ ಸಂದೇಶ ಇಸ್ ಅ ಮೆಸೇಜ್. ಸೊ ವಿಲ್ ಸ್ಟಾರ್ಟ್ ವಿತ್ ದ lesson. So we all know that Abdul Kalam, the famous quote of Abdul Kalam sir is Kanasu Kani, dream, 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 dream. Always he used to say dream will transform into the thoughts and thoughts will result in the action. So these are the famous words of the Dr. APJ Abdul Kalam. The same thing is here now. Kanasu kaniri, dream. ಈ ಕನಸುಗಳು ಯೋಚನೆಗಳ ರೂಪ ತಳೆಯುತ್ತದೆ. ಯೋಚನೆ ಅಂದರೆ ದ ಥಾಟ್ಸ್. ಯೋಚನೆ ಕಾರ್ಯರೂಪಕ್ಕೆ ಎಳೆಯುತ್ತೆ ಅಂದರೆ ಇಟ್ ವಿಲ್ ಕಮ್ ಇನ್ ಟು ದ ಆ್ಯಕ್ಷನ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಫಸ್ಟ್ 3 lines. ಅದು 2001 ಸೆಪ್ಟೆಂಬರ್ 30. ಸೊ ದಟ್ ಡೇ ಇಸ್ ಅ 2001 ಸೆಪ್ಟೆಂಬರ್ 30th. ನಾನು ಜಾರ್ಖಂಡ್ ರಾಜ್ಯದ ರಾಂಚಿಯಿಂದ ಬೊಕೊರೋಗೆ ಪಯಣಿಸುತ್ತಿದ್ದೆ. ಸೊ ಹಿಯರ್ ಇಟ್ಸ್ Dr. APJ Abdul Kalam is the one who is speaking to us. So he is saying ನಾನು ಜಾರ್ಖಂಡಿಂದ, ಫ್ರಮ್ ದ ಜಾರ್ಖಂಡ್ ರಾಜ್ಯದ ರಾಂಚಿ, ಅಂಡರ್ಲೈನ್ ಮಾಡ್ಕೊಳ್ಳಿ, ಜಾರ್ಖಂಡ್ ರಾಜ್ಯದ ರಾಂಚಿ, ಫ್ರಮ್ ದ ಜಾರ್ಖಂಡ್ ಸ್ಟೇಟ್ ದೇರ್ ಇಸ್ ಅ ಪ್ಲೇಸ್ ಕಾಲ್ಡ್ ರಾಂಚಿ. ರಾಂಚಿಯಿಂದ ಬೊಕಾರೋಗೆ ಪಯಣಿಸುತ್ತಿದ್ದೆ. ಐ ವಾಸ್ ಟ್ರಾವೆಲಿಂಗ್. ನನ್ನನ್ನು ಕರೆದೊಯ್ಯುತ್ತಿದ್ದ ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕೆನ್ನುವಷ್ಟರಲ್ಲಿ, ಭೂಸ್ಪರ್ಶ ಅಂದರೆ ಟಚಿಂಗ್ ದ ಲ್ಯಾಂಡ್. ಓಕೆ, ದ ಹೆಲಿಕಾಪ್ಟರ್ ವಿಚ್ ವಾಸ್ ಕ್ಯಾರಿಂಗ್, ಇನ್ನೇನು ಅದು ಇಟ್ ವಾಸ್ ಸಪೋಸ್ ಟು ಲ್ಯಾಂಡ್. ಓಕೆ, ಇಟ್ ವಾಸ್ ಅಬೌಟ್ ಟು ಲ್ಯಾಂಡ್. ಭಾರೀ ಸದ್ದಿನೊಂದಿಗೆ ನೆಲಕ್ಕಪ್ಪಳಿಸಿತು. ಬೈ ಮೇಕಿಂಗ್ ಅ ಹ್ಯೂಜ್ ಸೌಂಡ್ ಇಟ್ ಕ್ರ್ಯಾಶ್ ಟು ದ ಗ್ರೌಂಡ್. ಭಾರೀ ಸದ್ದು ಅಂದರೆ ಸೌಂಡ್, ಭಾರೀ ಸದ್ದು ಅಂದರೆ ಬಿಗ್ ಸೌಂಡ್. ಅದರ ಎಂಜಿನ್ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತು. ಅದರ ಎಂಜಿನ್ನಲ್ಲಿ ಏನೋ ದೋಷ ಅಂದರೆ ಸಮ್ ಫ್ಲಾ, ಏನೋ ಪ್ರಾಬ್ಲಮ್ ಇತ್ತು. ನಾವು ನಿಜಕ್ಕೂ ಅದೃಷ್ಟ ಮಾಡಿರಬೇಕು. ನಾವು ಏನೋ ಲಕ್ಕಿ, ವಿ ಆರ್ ಲಕ್ಕಿ ಆ್ಯಕ್ಚುಲಿ. ಎಲ್ಲರೂ ಪವಾಡ ಸದೃಶ ರೀತಿಯಲ್ಲಿ ಬದುಕಿ ಉಳಿತಿದ್ದೆವು. ಪವಾಡ ಸದೃಶ ಅಂದರೆ ಮಿರಾಕಲಿ ವಿ ವರ್ ಸೇವ್ಡ್ ಆನ್ ದಟ್ ಡೇ. ಅದು ಅಂದು ದೇವರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದೆವೋ. ಸೊ ಆನ್ ದಟ್ ಡೇ ಐ ಡೋಂಟ್ ನೋ ಹೌ ಮಚ್ ಗ್ರ್ಯಾಟಿಟ್ಯೂಡ್, ಹೌ ಮಚ್ ಐ ಥ್ಯಾಂಕ್ಡ್ ದ ಗಾಡ್ ಅಂತ ದ ಆಥರ್ ಇಸ್ ಸೇಯಿಂಗ್ ಹಿಯರ್. ಆ ಅನಿರೀಕ್ಷಿತ ಆಘಾತದ ನಡುವೆಯೂ ನಾನು ನನ್ನ ನಿಗದಿತ ಕಾರ್ಯಕ್ರಮವನ್ನು ಮುಂದುವರಿಸಿದೆ. ಇವನ್ ದೋ ದೇರ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಆಘಾತ, ಇನ್ಸಿಡೆಂಟ್ ಆದರೂ ಬಿಟ್ವೀನ್ ದಟ್ ಆಲ್ಸೋ ನಿಗದಿತ ಅಂದರೆ ದ ಆಲ್ರೆಡಿ ಪ್ರೀ ಪ್ಲ್ಯಾನ್ಡ್ ಪ್ರೋಗ್ರಾಮ್, ಕಾರ್ಯಕ್ರಮ ಇಸ್ ಅ ಪ್ರೋಗ್ರಾಮ್, ಮುಂದುವರಿಸಿದೆ. ಐ ಕಂಟಿನ್ಯೂಡ್. ಮೊದಲೇ ನಿಗದಿಯಾದಂತೆ, ಆಸ್ ಇಟ್ ವಾಸ್ ಪ್ಲ್ಯಾನ್ಡ್ ಅರ್ಲಿಯರ್, ಬೊಕಾರೋದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದೆ. ಐ ಸ್ಪೋಕ್ ಟು ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು. ಆದರೆ ವೈದ್ಯರು ಬಿಡಬೇಕಲ್ಲ, ಬಟ್ ಡಾಕ್ಟರ್ಸ್ ದೇ ಡಿಡ್ಂಟ್ ಲೀವ್. ನನ್ನಲ್ಲಿ ಇನ್ನೂ ಮನೆ ಮಾಡಿದಂತಿದ್ದ ಆಘಾತ, ಉದ್ವೇಗವನ್ನು ನಿವಾರಿಸಲು ಔಷಧಿಯೊಂದನ್ನು ತೆಗೆದುಕೊಳ್ಳುವಂತೆ ವೈದ್ಯರ ತಂಡವೊಂದು ನನ್ನನ್ನು ಒತ್ತಾಯಿಸಿತು. ಸೊ ದ ಮೆಡಿಕಲ್ ಟೀಮ್ ದೇ ಸ್ಟಾರ್ಟೆಡ್ ಫೋರ್ಸಿಂಗ್ ಅಬ್ದುಲ್ ಕಲಾಂ ಸರ್ ಫಾರ್ ಟೇಕಿಂಗ್ ದ ಟ್ಯಾಬ್ಲೆಟ್ಸ್. ಓಕೆ, ಔಷಧಿ ಅಂದರೆ ಟ್ಯಾಬ್ಲೆಟ್, ಮೆಡಿಸಿನ್. ಸಾಮಾನ್ಯವಾಗಿ ರಾತ್ರಿ 1 ಗಂಟೆಗಿಂತ ಮೊದಲು ನಾನು ನಿದ್ರಿಸಿದವನೇ ಅಲ್ಲ. ಸೊ ಯೂಶಲಿ ಐ ನೆವರ್ ಸ್ಲೀಪ್ ಬಿಫೋರ್ 1 AM ಇನ್ ದ ನೈಟ್ 1 ಗಂಟೆಗೆ ಮುಂಚೆ ನಾನು ಮಲಗೋದೇ ಇಲ್ಲ. ಐ ನೆವರ್ ಸ್ಲೀಪ್. ಆದರೆ ಬಟ್ ಆ ಔಷಧಿಯ ಪ್ರಭಾವದಿಂದಲೋ ಏನೋ, ಬಿಕಾಸ್ ಆಫ್ ದಟ್ ಮೆಡಿಸಿನ್ ಆರ್ ನಾಟ್, ಐ ಡೋಂಟ್ ನೋ, ಆ ರಾತ್ರಿ ಕೆಲ ಗಂಟೆ ಮೊದಲೇ ನಾನು ನಿದ್ರೆಗೆ ಜಾರಿ ಹೋಗಿದ್ದೆ. ದಟ್ ನೈಟ್ ಐ ಸ್ಲೆಪ್ಟ್ ಅರ್ಲಿ. ಬೆಳಗ್ಗೆ ಸಾಮಾನ್ಯವಾಗಿ 6 ಗಂಟೆಗೆ ಏಳುತ್ತಿದ್ದವನು, ಯೂಶಲಿ ಐ ಯೂಸ್ ಟು ಗೆಟ್ ಅಪ್ 6 AM ಇನ್ ದ ಮಾರ್ನಿಂಗ್.
ಅಂದು ಹೇಳುವಾಗ ಆನ್ ದಟ್ ಡೇ ವೆನ್ ಐ ವೋಕ್ ಅಪ್ ಇಟ್ ವಾಸ್ 8 ದಾಟಿತ್ತು. ಇಟ್ ವಾಸ್ ಪೋಸ್ಟ್ 8 o'clock. ಅದೇನೇ ಇರಲಿ ಅದು ಸವಿನಿದ್ದೆಯಂತೂ ಆಗಿರಲಿಲ್ಲ. ಸೊ ವಾಟ್ ಎವರ್ ಇಟ್ ವಾಸ್ ನಾಟ್ ಅ ಗುಡ್ ಸ್ಲೀಪ್. ಸವಿನಿದ್ದೆ ಅಂದರೆ ಗುಡ್ ಸ್ಲೀಪ್, ಸವಿ ಅಂದರೆ ಸ್ವೀಟ್, ನಿದ್ದೆ ಅಂದರೆ ಇಟ್ಸ್ ಅ ಸ್ಲೀಪ್. ಸವಿ ಅಂದರೆ ಸ್ವೀಟ್, ನಿದ್ದೆ ಅಂದರೆ ಸ್ಲೀಪ್. ಐ ಟೋಲ್ಡ್ ರೈಟ್. ಮಧ್ಯೆ ಮಧ್ಯೆ ಎಚ್ಚರಗೊಳ್ಳುತ್ತಿದ್ದೆ, ಏನೇನೋ ಯೋಚನೆಗಳು ಸುಳಿದಾಡುತ್ತಿದ್ದವು. ಸೊ ಇನ್ ಬಿಟ್ವೀನ್ ಐ ಯೂಸ್ ಟು ವೇಕ್ ಅಪ್. ಮಧ್ಯ ಅಂದರೆ ಇನ್ ಬಿಟ್ವೀನ್, ಎಚ್ಚರಗೊಳ್ಳು ಐ ಯೂಸ್ ಟು ವೇಕ್ ಅಪ್. ಏನೇನೋ ಯೋಚನೆಗಳು, ಸೊ ಯೋಚನೆ ಅಂದರೆ ಥಾಟ್ಸ್, ಏನೇನೋ ಯೋಚನೆ, ಸಮ್ ಅದರ್ ಥಾಟ್ಸ್ ಸುಳಿದಾಡುತ್ತಿದ್ದವು. ಇಟ್ ಯೂಸ್ ಟು ಕಮ್ ಟು ಮೀ. ಆ ದೇವರ ಸೃಷ್ಟಿಯಲ್ಲಿ, ಇನ್ ದಟ್ ಗಾಡ್ಸ್ ಕ್ರಿಯೇಷನ್, ಅತ್ಯಂತ ಶ್ರೇಷ್ಠವಾದುದೆನ್ನಲಾದ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ? ಸೊ ಇನ್ ದ ಗಾಡ್ಸ್ ಕ್ರಿಯೇಷನ್ ಇಟ್ಸ್ ಬೀನ್ ಟೋಲ್ಡ್ ದಟ್ ದಿಸ್ ಹ್ಯೂಮನ್ ರೇಸ್ ಇಸ್ ಏನಂತಾರೆ, ತುಂಬ ಶ್ರೇಷ್ಠ, ತುಂಬ ಪ್ರೆಷಿಯಸ್ ಅಂತ. ಬಟ್ ಸ್ಟಿಲ್ ಇಟ್ ಲುಕ್ಸ್ ಸೋ ಏನಂತಾರೆ, ವಿಭಜಿತವಾಗಿದೆ. ವಿಭಜಿತ ಅಂದರೆ ವೆರಿ ಡಿಫ್ರೆನ್ಸ್ ಇದೆ, ತುಂಬ ಡಿಫಿಕಲ್ಟ್ ಆಗಿದೆ, ತುಂಬ ಏನಂತಾರೆ ವಿಂಗಡಿಸಿದೆ. ಇಟ್ ಈಸ್ ಪಾರ್ಟ್ಲಿ ಡಿವೈಡೆಡ್. ಇಟ್ ಈಸ್ ಕಂಪ್ಲೀಟ್ಲಿ ಸಮಥಿಂಗ್ ಏನಂತಾರೆ, ಇಟ್ಸ್ ಕಾರ್ನರ್ಡ್ ಅಂತರ, ಒಂಥರ ಡಿಫ್ರೆಂಟ್ ಆಗಿದೆ. ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಡ್ ಡಿವೈಡೆಡ್ ಆ್ಯಂಡ್ ಇಟ್ಸ್ ಸಪ್ರೇಟೆಡ್ ಅಂತ ಅರ್ಥ. ವಿಭಜಿತ. ಓಕೆ, ಎಲ್ಲೂ ಬಿಟ್ಟೆ ನಾನು, ಸಾರಿ. ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಸಿಕೊಳ್ಳುತ್ತಿದೆ? ಇಷ್ಟೊಂದು ಹಿಂಸಾಚಾರ ಇಸ್ ಅ ವಾಯ್ಲೆನ್ಸ್. ವೈ ಇಟ್ ಈಸ್ ಗೆಟಿಂಗ್ ಇನ್ ಟು ದ ವಾಯ್ಲೆನ್ಸ್? ಹೀಗೆ ಏನೇನೋ ಯೋಚನೆಗಳು. ಸೊ ಲೈಕ್ ದಿಸ್ ಈಸ್ ಗೆಟಿಂಗ್ ಅ ಮೆನಿ ಥಾಟ್ಸ್. ಯೋಚನೆ ಇಸ್ ಅ ಥಾಟ್ಸ್. ಅಷ್ಟರಲ್ಲಿ ಬಿಟ್ವೀನ್ ದಟ್ 5 ಮಹಾಮೇಧಾವಿಗಳು, 5 ಅಂದರೆ 5 ಪೀಪಲ್. ಮಹಾಮೇಧಾವಿ ಅಂದರೆ ತುಂಬ ನಾಲೆಜಬಲ್ ಪೀಪಲ್. ಏನೇನೋ ಮಾತನಾಡುತ್ತಿರುವಂತೆ ಭಾಸವಾಯಿತು. ಐ ಫೆಲ್ಟ್ ಲೈಕ್ ಆಲ್ ದಿಸ್ 5 ಪೀಪಲ್ ಆರ್ ಟಾಕಿಂಗ್ ಸಮಥಿಂಗ್. ಹಿ ಫೆಲ್ಟ್. ಭಾಸ ಅಂದರೆ ಫೆಲ್ಟ್. ನನ್ನ ಅತ್ಯಂತ ಮೆಚ್ಚಿನ ಮಹಾಪುರುಷರು ಅವರು. ಸೊ ದೇ ಆರ್ ಲೈಕ್ ಮೈ ಫೇವ್ರೆಟ್. ಅವರೆಲ್ಲರೂ ನಾನು ಆರಾಧಿಸುವಂಥವರು. ಸೊ ಐ ಆಮ್ ದ ಒನ್, ದೇ ಆರ್ ದ ಒನ್ ಹೂಮ್ ಐ ವರ್ಷಿಪ್ ದಮ್. ಅವರ ಮಾತುಗಳಲ್ಲಿ ನಾನು ಒಂದು ಉತ್ತರಕ್ಕಾಗಿ ಹುಡುಕಾಡಿದೆ. ಇನ್ ದೇರ್ ವರ್ಡ್ಸ್ ಐ ಸ್ಟಾರ್ಟೆಡ್ ಟು ಲುಕ್ ಫಾರ್ ಅ ಆನ್ಸರ್. ಉತ್ತರ ಇಸ್ ಅ ಆನ್ಸರ್. ಒಂದು ಕನಸಿಗಿಂತ ಎಷ್ಟೋ ಹೆಚ್ಚು ಸ್ಫುಟವಾದ ಆ ಅನುಭವದಲ್ಲಿ ನಾನು ನನ್ನನ್ನು ಒಂದು ಮರುಭೂಮಿಯಲ್ಲಿ ಕಂಡೆ. ಇನ್ ದ ಡ್ರೀಮ್ ಹಿ ಲುಕ್ಡ್ ಹಿಮ್ಸೆಲ್ಫ್ ಇನ್ ಅ ಡೆಸರ್ಟ್. ಮರುಭೂಮಿ ಅಂದರೆ ಡೆಸರ್ಟ್. ನನ್ನ ಸುತ್ತ ಎತ್ತ ನೋಡಿದರೂ ಬರೀ ಮರಳು. ಸೊ ವೆರೆವರ್ ಐ ಸಿ ಹಿಯರ್ ಅಂಡ್ ದೇರ್ ಇಟ್ಸ್ ಫಿಲ್ಡ್ ವಿತ್ ಮರಳು ಅಂದರೆ ಸ್ಯಾಂಡ್. ಮೈಲಿ ಗಟ್ಟಲೆ ಮರಳು. ಸೊ ಮೈಲ್ಸ್ ಟುಗೆದರ್ ಇಟ್ಸ್ ಓನ್ಲಿ ಸ್ಯಾಂಡ್. ದೂರ ದಿಗಂತದವರೆಗೂ. ದಿಗಂತ ಅಂದರೆ ಟಿಲ್ ಯು ಕಾಂಟ್ ಸಿ ದ ಎಂಡ್. Till there it's filled with the sand. That's how the sand is. That's how the desert is, right? That's how the ocean also, right? ಆಗಸದಲ್ಲಿ ಪೂರ್ಣಚಂದ್ರ, ಮರಳುಗಾಡಿನುದ್ದಕ್ಕೂ ಹಾಲು ಬೆಳದಿಂಗಳು. So he is telling that, so you can see the moon in the same way the moon light spreads the entire desert equally. So that's how you can see the sand everywhere. It is filled with anta he is telling. ಆ 5 ಮಹಾಪುರುಷರು ಮಹಾತ್ಮ ಗಾಂಧಿ. ಸೊ ಹೂ ಆರ್ ದೋಸ್? ಅಂಡರ್ಲೈನ್ ಮಾಡ್ಕೊಳ್ಳಿ. ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐನ್ಸ್ಟೈನ್, ಚಕ್ರವರ್ತಿ ಅಶೋಕ, ಅಬ್ರಹಾಂ ಲಿಂಕನ್, ಖಲೀಫ್ ಉಮರ್. ಸೊ ಈ 5 ಜನ ಎದುರು ಬದುರಾಗಿ ಸುತ್ತುವರಿದು ನಿಂತಿದ್ದರು. ಇನ್ ದ ಡ್ರೀಮ್ ಆಲ್ ದೀಸ್ 5 ಪೀಪಲ್ ಆರ್ ದೇರ್. ಅಂಡರ್ಲೈನ್ ದ ಪೀಪಲ್ ಆ್ಯಂಡ್ ರಿಮೆಂಬರ್ ದರ್ ನೇಮ್ಸ್. ಓಕೆ. ಸುಯಿ ಎಂದು ಬೀಸುತ್ತಿದ್ದ ಹಿತವಾದ ಗಾಳಿಗೆ ಅವರ ದಿರಿಸುಗಳೆಲ್ಲ ಓಲಾಡುತ್ತಿದ್ದವು. ಸೊ ಇಟ್ ವಾಸ್ ಆಲ್ಸೋ ದೇರ್ ವಾಸ್ ಅ ವಿಂಡ್ಗೆ ಅವರ ಬಟ್ಟೆ ಅಂದರೆ ದಿರಿಸು ಅಂದರೆ ಬಟ್ಟೆ, ಕ್ಲೋತ್ಸ್, ಒಯ್ಲಾಡುತ್ತಿದ್ದವು ಅಂದರೆ ಇಟ್ ಈಸ್ ಫ್ಲೈಯಿಂಗ್ ಹಿಯರ್ ಅಂಡ್ ದೇರ್ ಡ್ರೆಸ್ಸಸ್ ಆರ್ ಫ್ಲೈಯಿಂಗ್. ಘನಗಾಂಭೀರ್ಯದ ಸಾಕಾರ ಮೂರ್ತಿ ಚಕ್ರವರ್ತಿ ಅಶೋಕನ ಪಕ್ಕದಲ್ಲೇ ನಿಂತಿದ್ದೆ ನಾನು. ಸೊ ಐ ವಾಸ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಅಶೋಕ. ಹೌ ಇಸ್ ಅಶೋಕ? ಅಶೋಕ ಘನಗಾಂಭೀರ್ಯದಿಂದ ಇದ್ದಾನೆ, ಅಂದರೆ ವೆರಿ ಡಿಗ್ನಿಫೈಡ್ ಲುಕ್, ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನಿಂತಿದ್ದಾನೆ. ಹಿ ಈಸ್ ಸ್ಟ್ಯಾಂಡಿಂಗ್ ಲೈಕ್ ದಟ್. ಅವನೆದುರು ನಾನು ತೀರಾ ಕುಬ್ಜನಾದಂತೆ ಅನಿಸಿತು. ಸೊ ಇನ್ ಫ್ರಂಟ್ ಆಫ್ ಹಿಮ್ ಐ ಫೆಲ್ಟ್ ಐ ಆಮ್ ವೆರಿ ಸ್ಮಾಲ್ ಪರ್ಸನ್. ಐ ಆಮ್ ನಾಟ್ ಎಟ್ ಮಚ್ ಮೆಚೋರ್ಡ್ ಲೈಕ್ ಅ ಅಶೋಕ ಅಂತ ಅಬ್ದುಲ್ ಕಲಾಂ ಹಿ ಫೆಲ್ಟ್ ಇಟ್ ಇನ್ ದ ಡ್ರೀಮ್. ಅಶೋಕ 2 ಬಗೆಯ ಬದುಕನ್ನು ಸಾಗಿಸಿದವನು. ಅಶೋಕ ಇಸ್ ಅ ಪರ್ಸನ್ ಹೂ ಹ್ಯಾಸ್ ಸೀನ್ ಅ 2 ವೇ ಆಫ್ ಅ ಲೈಫ್, 2 ಕೈಂಡ್ಸ್ ಆಫ್ ಅ ಲೈಫ್. ಒಂದು ನಿರ್ದಯಿ ಆಕ್ರಮಣಕಾರಿಯಾಗಿ, ಒಂದು ಹಿ ವಾಸ್ ಅ ವಾರಿಯರ್. ಓಕೆ, ಹಿ ಇಸ್ ಅ ಕಿಂಗ್ ಹೂ ಹೆಲ್ಡ್ ಸೋ ಮೆನಿ ವಾರ್ಸ್. ಕಳಿಂಗ ವಾರ್ ಎಲ್ಲ ಯು ಮೈಟ್ ಹ್ಯಾವ್ ಹರ್ಡ್.
He is the one who conducted all those wars. He was the one in all those wars. But still, ಇನ್ನೊಂದು ದಯಾಮಯಿ ಆಡಳಿತಗಾರನಾಗಿ ಈಸ್ ಆಲ್ಸೋ ಅ ವೆರಿ ಹಂಬಲ್, ವೆರಿ ಸಿಂಪತಿ ತೋರಿಸುವಂಥ ಅವರ ಅಡ್ಮಿನಿಸ್ಟ್ರೇಟರ್ ಆಲ್ಸೋ. Even though he was a great warrior, a ferocious warrior, but also he was a very good, humble, caring administrator. ನನ್ನ ಬಳಿ ನಿಂತಿದ್ದ ಅಶೋಕ ಆಗ ತಾನೇ ದಿಗ್ವಿಜಯ ಸಾಧಿಸಿ ಮರಳಿ ಬಂದಂತಿದ್ದ. ಸೊ ದ ಅಶೋಕ ವಿಚ್ ವಾಸ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಮೀ, ಹಿ ವಾಸ್ ಆಲ್ರೆಡಿ ದಿಗ್ವಿಜಯ ಅಂದರೆ ಹಿ ಹ್ಯಾಸ್ ಸೀನ್ ದ ವಿಕ್ಟ್ರಿ ಜಸ್ಟ್ ನೌ ಆ್ಯಂಡ್ ಐ ಫೆಲ್ಟ್ ಲೈಕ್ ಹಿ ಹ್ಯಾಸ್ ಜಸ್ಟ್ ಔಟ್ ಆಫ್ ದ ವಾರ್. ಹಿ ವನ್ ದ ವಾರ್ ಆ್ಯಂಡ್ ಹಿ ಕೇಮ್ ನೌ. ಆ ಥರ ಐ ಫೆಲ್ಟ್ ಇಟ್. ಆದರೆ ಆ ವಿಜಯಕ್ಕೆ ಭಾರೀ ಬೆಲೆ ತೆತ್ತಿದ್ದ. ಜಯಕ್ಕಾಗಿ ಸಹಸ್ರಾರು ಜನರ ಆಹುತಿ ಪಡೆದಿದ್ದ. For that war, for that success, for that win, he had sacrificed many people. Okay, ಆಹುತಿ ಅಂದರೆ ಸ್ಯಾಕ್ರಿಫೈಸ್ ಆಗಿತ್ತು. ಆ ಕಳಿಂಗ ಸಮರವು ಕಡಿಮೆ ಎಂದರೂ 3 ಲಕ್ಷ ಜನರ ಬಲಿ ತೆಗೆದುಕೊಂಡಿತ್ತು. ರಿಮೆಂಬರ್ ದ ಕಳಿಂಗ ವಾರ್? I hope you know the Kalinga War. If you don't know the Kalinga War, please go and check about the Kalinga War. Kalinga War ಅಲ್ಲಿ ಏನಿಲ್ಲ ಅಂದರೂ 3 ಲಕ್ಷ ಅಂದರೆ 3 lakhs people have died in Kalinga War. So many people he had sacrificed for one success. ಅಷ್ಟೇ ಸಂಖ್ಯೆಯ ಜನ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದರು. equal number of people, they have lost their parts, they have lost their body parts in the war. There are 3 lakhs of people who have died, lakhs of people who have lost their body parts in the Kalinga war. ಆ ಮರಳುಗಾಡಿನಲ್ಲಿ ಎಲ್ಲರೂ ಚಕ್ರವರ್ತಿ ಅಶೋಕನನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಇನ್ ದಟ್ ಡೆಸರ್ಟ್ ಎವ್ರಿವನ್ ವಾಸ್ ಲುಕಿಂಗ್, ಸ್ಟೇರಿಂಗ್ ಅಟ್ ಅಶೋಕ. ದಿಟ್ಟಿಸಿ ನೋಡೋದ್ರೆ ಸ್ಟೇರ್ ಮಾಡೋದು. ಅಷ್ಟರಲ್ಲಿ ಅಶೋಕ ಮಂಡಿಯೂರಿ ಕುಳಿತು. ವಿದಿನ್ ದಟ್ ಟೈಮ್ ಅಶೋಕ how did he sat? He sat on the knee. ಮಂಡಿಯೂರಿ ಕುಳಿತು. He sat on the knees. He came to the knees. He is on the knees. ಯುದ್ಧ ಕವಚ ಕಿರೀಟವನ್ನು ಕಳಚಿಟ್ಟ. ಯುದ್ಧ ಕವಚ ಅಂದರೆ the one he is wearing that armors ಎಲ್ಲಾನು he removed the armors. ಕಿರೀಟ he removed the crown. ಆತನ ಮುಖ ಯಾಕೋ ಕಳೆಗುಂದಿತ್ತು. In his face there is no shining. There is no ಏನಂತಾರೆ a glow. The glow is not there in his face. ಅಸಂಖ್ಯ ಜನರ ಸಾವು ನೋವಿನಿಂದ ಆತ ಚಿಂತಿತನಾದಂತೆ ಕಂಡು ಬರುತ್ತಿತ್ತು. So he was feeling very sad and he was in the pain because so many people have died and they are suffering because of him, because of the Kalinga war. ಚಕ್ರವರ್ತಿ ಅಶೋಕ ಹಾಗೆಯೇ ಕುಳಿತು ಆಗಸದತ್ತ ನೋಟ ಬೀರಿದ. ಚಕ್ರವರ್ತಿ ಅಶೋಕ he sat there itself and he looked at the sky. ಮಂದ ಪ್ರಕಾಶ ಬೀರುತ್ತಿದ್ದ ಪ್ರಶಾಂತ ಪೂರ್ಣ ಚಂದ್ರನನ್ನು ಕಂಡ. ಸೊ ಮಂದ ಪ್ರಕಾಶ ಅಂಡ್ ವಿತ್ ವೆರಿ ಡಲ್ ಲೈಟ್ ಆಗಿತ್ತು. ಹೂ ವಾಸ್ ಗಿವಿಂಗ್ ಅ ಡಲ್ ಲೈಟ್? ಪೂರ್ಣಚಂದ್ರ, ದ ಫುಲ್ ಮೂನ್. ಪೂರ್ಣ ಇಸ್ ಅ ಫುಲ್, ಚಂದ್ರ ಇಸ್ ಅ ಮೂನ್. ಪೂರ್ಣಚಂದ್ರ ಪ್ರಶಾಂತವಾಗಿ, ಇಟ್ ವಾಸ್ ಅ ಕಾಮ್ ಬಟ್ ಇಟ್ ವಾಸ್ ಅ ಡಲ್ ಲೈಟ್ ಫ್ರಮ್ ದ ಮೂನ್. ತಾಯಿ ಧರಣಿಯ ಮೇಲೆ ದೇವರ ಕೃಪಾದೃಷ್ಟಿ. ಧರಣಿ ಅಂದರೆ ಅರ್ತ್. ಓಕೆ, ತಾಯಿ ಧರಣಿ ಮೇಲೆ, ಮದರ್ ಅರ್ತ್ ಮೇಲೆ ದೇವರ ಕೃಪಾದೃಷ್ಟಿ ಅಂದರೆ ಬ್ಲೆಸ್ಸಿಂಗ್ಸ್ ಹರಿಯುತ್ತಿದ್ದುದನ್ನು ಕಂಡ. ಹಿ ಸಾ ದಟ್. ಕೆಳಗೆ ನೋಡಿದರೆ ತಾನು ಸೃಷ್ಟಿಸಿದ ಬೀಭತ್ಸ್ಯ ದೃಶ್ಯ. ಇಫ್ ಯು ಲುಕ್ ಡೌನ್, ಸೊ ಹಿ ಇಸ್ ಸೀಯಿಂಗ್, ಆಸ್ ಹಿ ಸಾ ದ ಸ್ಕೈ, ಹಿ ಸಾ ದ ಮೂನ್ ಲೈಟ್ ಆ್ಯಂಡ್ ಹಿ ಸಾ ದ ಅರ್ತ್. ಅರ್ತ್ ಇಸ್ ಗೆಟಿಂಗ್ ಅ ಬ್ಲೆಸ್ಸಿಂಗ್ ಫ್ರಮ್ ದ blessing from the God. But as he looked down, he saw the cruel thing that he had done to the people because of the war. Bibhatsya ಅಂದರೆ ವೆರಿ ಕ್ರೂಯಲ್ ಆದಂಥ ಒಂದು ದೃಶ್ಯ. ದ ಪಿಕ್ಚರ್ he saw. ಎಲ್ಲೆಲ್ಲೂ ರಕ್ತದ ಕೋಡಿ. ಎವ್ರಿವೇರ್ ಇಸ್ ಫಿಲ್ಡ್ ವಿತ್ ಬ್ಲಡ್. ತನ್ನ ಕೃತ್ಯವನ್ನು ನೆನೆದು ಚಕ್ರವರ್ತಿ ಅಶೋಕ ಅಸಾಧ್ಯ ಯಾತನೆ ಪಟ್ಟ. ಆಸ್ he keeps thinking this and he felt a very painful thing. ಯಾರು? ಅಶೋಕ. ರಮ್ಯ ಮನೋಹರ, ಓಕೆ ವಿಲ್ ಫಿನಿಶ್ ಆಫ್ ದಿಸ್. ರಮ್ಯ ಮನೋಹರ ಮತ್ತು ಬೀಭತ್ಸ ದೃಶ್ಯಗಳ ಸಮಾಗಮದ ಆ ಕ್ಷಣದಲ್ಲಿ, ಸೊ ಇವನ್ ದೋ there is a beautiful calm thing that is going as he look at the sky, and when he look down, it's a painful moment. The two moments are going together. Okay, ಆ ಕ್ಷಣದಲ್ಲಿ, in that second, in that time, ಅಶೋಕನ ಕೃತ್ಯದ ಬಗ್ಗೆ ಸ್ವತಃ ನಿಸರ್ಗವೇ ಅಸಹನೆ ವ್ಯಕ್ತಪಡಿಸುತ್ತಿರುವಂತೆ ಕಂಡು ಬಂದ ಆ ಕ್ಷಣದಲ್ಲಿ ಅಹಿಂಸಾ ಧರ್ಮದ ಉದಯವಾಯಿತು. ಚಕ್ರವರ್ತಿ ಅಶೋಕ ದೇವರ ಆದೇಶವನ್ನು ಶಿರಸಾವಹಿಸಿದ. ಅಹಿಂಸಾ ಪರಮೋ ಧರ್ಮ,
ಸಿದ್ಧಾಂತದ ಮೂಲಕ ಮಾನವ ನಡುವಣ ಪ್ರೀತಿಯ ಮಹತ್ವವನ್ನು ಸಾರಲು ಉದ್ಯುಕ್ತನಾದ. I read this complete paragraph, I'll tell you why. So when he saw this, there is a calm, there is a peace when he looked at the sky. When he looked down in the earth, but people are quarreling, they are fighting. They're fighting just for a land, just for sake of for power, for that designation to become a king or a queen or to rule, for the power. After seeing this, he felt ahimsa ಅಂದ್ರೆ I should go for a non-violence ಅಂತ. ಅಹಿಂಸಾ ಧರ್ಮ, the non-violence ಅಂತ ಉದಯವಾಯಿತು. So he thought that I need to leave this violence. I need to turn to the non-violence thing ಅಂತ. Ashoka, he did the same thing. He accepted the same thing from the nature and he told that I will follow the ahimsa. I will follow the non-violence. Ahimsa paramo dharma. Paramo dharma is the most, the first and the uppermost religious is the ahimsa. Humanity, ahimsa, non-violence is very, very important in whatever the religion is. It's tumba important. So that is what the Ashoka learned from the Kalinga war. Okay. So he was ready now to spread the message, this message to the humankind, to the human race. The importance of the ahimsa. ನಾನು ನಿಂತಲ್ಲೇ ಒಂದು ಕ್ಷಣ ಗಂಭೀರವಾಗಿ ಯೋಚಿಸಿದೆ. Here the author, the APJ Abdul Kalam, he is in the dream, okay, and he stood there next to Ashoka and he started thinking, ಆ ಕಳಿಂಗ ಯುದ್ಧವಾದರೂ ಯಾಕಾಯಿತು? Why did that war, Kalinga war, happened? ಮಹಾತ್ಮ ಗಾಂಧಿ, ಅಬ್ರಹಾಂ ಲಿಂಕನ್ ಮತ್ತು ಅವರಂತ ಅನೇಕ ಮಹಾಪುರುಷರ ಹತ್ಯೆಯಾದರೂ ಯಾಕಾಯಿತು? Why the Mahatma Gandhi was killed, Abraham Lincoln was killed? Why these people were killed? Why did the people kill them? ಅಂತ he felt. ಆ ದೇವರು ತನ್ನ ಸೃಷ್ಟಿಯಲ್ಲಿ ಏನಾದರೂ ತಪ್ಪು ಎಸಗಿರುವನೇ? Did that God do any kind of a mistake in his creation? ಸೃಷ್ಟಿ ಅಂದರೆ creation, ತಪ್ಪು ಅಂದರೆ mistake, okay? ಎಸಗಿರುವನೇ, did have he done? ಅಥವಾ ಎರಡನೇ ಸೃಷ್ಟಿಗಾಗಿ ಈ ಮಾನವ ಕುಲದ ಸರ್ವನಾಶ ಅನಿವಾರ್ಯವೇ? Or is there any second creation? For that second creation, does the human race has to go for the end, the destruction ಅಂತ he is thinking. ಸರ್ವನಾಶ ಅಂದರೆ, ನಾಶ ಅಂದರೆ destruction, destroy. ಹಿತವಾದ ಆ ನೀರವತೆಯ ಮಧ್ಯೆ ಮಹಾತ್ಮ ಗಾಂಧಿ ಮಾತನಾಡತೊಡಗುತ್ತಾರೆ. ಸೊ ದೇರ್ ಇಸ್ ಅ ಸೈಲೆನ್ಸ್. ಇನ್ ದಟ್ ಸೈಲೆನ್ಸ್ ಮಹಾತ್ಮ ಗಾಂಧಿ ಹಿ ವಿಲ್ ಸ್ಟಾರ್ಟ್ ಟು ಟಾಕ್. ಸ್ನೇಹಿತರೆ, ಫ್ರೆಂಡ್ಸ್, ನಮಗೆ ಕೇಳಿ ಬರುತ್ತಿರುವ ದಿವ್ಯ ಸಂದೇಶವು ಆ ಸೃಷ್ಟಿಕರ್ತನದು. ಸೊ ವಾಟ್ ಎವರ್ ದ ಮೆಸೇಜ್ ದಟ್ ವಿ ಆರ್ ರಿಸೀವಿಂಗ್, ದಟ್ ಈಸ್ ಫ್ರಮ್ ದ ಗಾಡ್. ಸೃಷ್ಟಿಕರ್ತ ಅಂದರೆ ದ ಗಾಡ್ ಹೂ ಇಸ್ ಕ್ರಿಯೇಟೆಡ್ ದಿಸ್ ಕ್ರಿಯೇಷನ್. ಇಲ್ಲಿ ನೆರೆದ ನಾವೆಲ್ಲರೂ ಭೂಗ್ರಹಕ್ಕೆ, ಭೂಗ್ರಹ ಅಂದರೆ ದ ಪ್ಲಾನೆಟ್ ಅರ್ತ್, ನೆರೆದಿರುವ ಅಂದರೆ ದ ಒನ್ ಹೂ ಹ್ಯಾಸ್ ಜಾಯಿಂಡ್ ಹಿಯರ್ ಆರ್ ಟುಗೆದರ್ ಹಿಯರ್, ಸೇರಿದವರಾಗಿರುವುದರಿಂದ ಇಡೀ ಮಾನವ ಕುಲಕ್ಕೆ ನಾವು ಆ ಸಂದೇಶವನ್ನು ತಲುಪಿಸಬೇಕಾಗುತ್ತದೆ. ಸೊ ವಿ ಆರ್ ದ ಒನ್ ಹೂ ಶುಡ್ ಸೆಂಡ್ ದಟ್ ಮೆಸೇಜ್, ಸ್ಪ್ರೆಡ್ ದಿಸ್ ಮೆಸೇಜ್ ಟು ದ ಹ್ಯೂಮನ್ ರೇಸ್. ನಾನಾ ಜಾತಿ, ಜನಾಂಗ, ಮತ, ಧರ್ಮ, ಭಾಷೆ, ಜನರು ಶಾಂತಿ ನೆಮ್ಮದಿಯಿಂದ. So whatever the caste is, whatever the religion is, whatever the community is, whatever the language it is, first you need to be human being ಆಗಿರಬೇಕು. ನೆಮ್ಮದಿಯಿಂದ, for their peace, for their ಶಾಂತಿ, ನೆಮ್ಮದಿಗಾಗಿ, for their peace, ಏಳಿಗೆ ಸಾಧಿಸುತ್ತಾ ಹೇಗೆ ಬಾಳಬಹುದು ಎಂಬುದು ನಾವು ತಿಳಿಸಿಕೊಡಬೇಕಾಗುತ್ತದೆ. We need to show them and we need to tell them how to live in a peace, whatever the people is, however the people is. ಆ ದೇವರು ನಮ್ಮೆಲ್ಲರಿಗೂ ವಿಶಿಷ್ಟವಾದುದೇನೋ ಅನ್ನೋ ದಯಪಾಲಿಸಿದ್ದಾನೆ. ದಟ್ ಗಾಡ್ ಹ್ಯಾಸ್ ಗಿವನ್ ಅಸ್ ಸಮ್ ಸ್ಪೆಷಲ್ ಪವರ್ ಟು ಅಸ್. ವಿಶಿಷ್ಟ ಅಂದರೆ ಸ್ಪೆಷಲ್. ಅದನ್ನು ನಾವು ನಮ್ಮ ಸತ್ಕಾರ್ಯಗಳು, ಸತ್ಕಾರ್ಯ ಅಂದರೆ ಗುಡ್ ವರ್ಕ್, ಸತ್ಕಾರ್ಯ ಅಂದರೆ ಒಳ್ಳೆಯ ಕೆಲಸ, ಗುಡ್ ವರ್ಕ್, ಓಕೆ, ಹಾಗೂ ಶ್ರಮದ ಮೂಲಕ, ಶ್ರಮ ಅಂದರೆ ಹಾರ್ಡ್ ವರ್ಕಿಂಗ್, ಥ್ರೂ ದ ಗುಡ್ ವರ್ಕ್ ಆ್ಯಂಡ್ ಥ್ರೂ ದ ಹಾರ್ಡ್ ವರ್ಕ್ ಮಾನವ ಕುಲಕ್ಕೆ, ಟು ದಿಸ್ ಹ್ಯೂಮನ್ ರೇಸ್ ತಲುಪಿಸಿದ್ದೂ ಆಗಿದೆ. ವಿ ಆಲ್ಸೋ ರೀಚ್ ದಮ್. ಗಾಂಧೀಜಿ ಏನು ಮಾಡ್ತಾರೆ? ಗಾಂಧೀಜಿ ಮೇನ್ಲಿ ಹಿ ಥಾಟ್ ದ ಏನಂತಾರೆ, ದ ನಾನ್ ವೈಲೆನ್ಸ್, ದ ಪೀಸ್. ಸೊ ಎವ್ರಿ ಒನ್ ಅವರ್ ಲೀಡರ್ಸ್ ಹೂ ಲೆಫ್ಟ್ ಅಸ್, ದೇ ಹ್ಯಾವ್ ಥಾಟ್ ಅಸ್ ಸಮಥಿಂಗ್. But the thing is, we need to learn from them. It is not just in the lesson. You will learn the lesson, you will read the lesson, and you will prepare for your exam, and you will just forget about it.
No children, it's not like that. Whatever the thing you understand here, these are the moral for your life. It is not just for your exams and tests, it is for your life. Very important thing, right? You should be humble, you should follow the peace, you should not treat anyone very badly, you should not tease the people, you should always treat with humanely, you should have that humanity. Be good, do good, with a smiley face always. That is what we carry, the good things in our memory. Bad things doesn't give good memories. Bad things will give you the pain. If I do something bad for my friend, what will happen? I keep cribbing, I keep telling myself, oh, my friend did this, I did this to my friend. I keep telling this years and years. But if I do some good things, it will bring the smile on my face, it will make me happy, it will make me comfortable. So always do good and be good. So that is what the moral, that is what the message we have to learn from every leader. Okay, adu parinama beeridiye. So whatever the teaching that these leaders have given to the human race has made, does that made any differences? Enadu parinama beeridiya? Does it make any differences? Idiya? Impact idiya? Did that make any impact? ಅದಕ್ಕಾಗಿ ಯಾವುದಾದರೂ ದಿವ್ಯ ಸಂದೇಶ ಅಥವಾ ತತ್ವ ಇದೆಯೇ? ಈಸ್ ದೇರ್ ಎನಿ ಬಿಗ್ ಮೆಸೇಜ್, ಡಿವೈನ್ ಮೆಸೇಜ್ ಇದೆಯಾ? ಫಿಲಾಸಫಿ ಇದೆಯಾ? ತತ್ವ. ದೈವಿಕ ಸೌಂದರ್ಯವು ಮಾನವನ ಹೃದಯವನ್ನು ಪ್ರವೇಶಿಸುವಂತಾಗಬೇಕು. ಇದು ಸಾಧ್ಯವೇ? ಸೊ ದೈವಿಕ ಸೌಂದರ್ಯ ಅಂದರೆ the divine beautiness. Okay, the beautiness where you see the beauty in everything. We see the beauty in sun, moon, star, plant, flower, insect, animals. Everywhere there is a beauty, everywhere there is a good messages. Are we taking those messages to us? ಮಾಡ್ತಿದೀವಾ? ಹೇಗೆ ಮಾಡೋದು? So does that reaching to the people? If it is yes, how it is reaching? ಹೇಗೆ ಸಾಧ್ಯ? How it is possible? Aga Ashoka, the Ashoka will tell. These are the questions asked by Gandhiji in the dream of APJ Abdul Kalam. ಆಗ ಅಶೋಕ, ಗೆಳೆಯರೇ, ಒಂದು ವಿಷಯವನ್ನಂತೂ ನಾನೀಗ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವೆ. ಸೊ ಫ್ರೆಂಡ್ಸ್, ಐ ಹ್ಯಾವ್ ಅಂಡರ್ಸ್ಟುಡ್ one message very nicely. ಒಂದು ವಿಷಯ, one topic I have understood very nicely. ಚೆನ್ನಾಗಿ, ಗುಡ್, ಅರ್ಥ ಮಾಡಿಕೊಂಡಿರುವೆ. ಐ ಹ್ಯಾವ್ ಅಂಡರ್ಸ್ಟುಡ್. ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿಲ್ಲ. ಸೊ ವಿಕ್ಟ್ರಿ is not in the pain or it is not in a death. Okay. ಶಾಂತಿ, ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು. ಸೊ ದ ರಿಯಲ್ ವಿಕ್ಟ್ರಿ ಇಸ್ ಇನ್ ಅ ಪೀಸ್. ಇಟ್ಸ್ ಇನ್ ಅ ಪೀಸ್. ವೆನ್ ಯು ಬಿಲ್ಡ್ ಅ ಪೀಸ್ ಎವ್ರಿವೇರ್, ದ ಪೀಸ್ ಆ್ಯಂಡ್ ಲವ್. ಸೊ ದಟ್ ಈಸ್ ದ ರಿಯಲ್ ವಿಕ್ಟ್ರಿ ಆಫ್ ದ ವರ್ಲ್ಡ್, ರಿಯಲ್ ವಿಕ್ಟ್ರಿ ಆಫ್ ದಿಸ್ ಯೂನಿವರ್ಸ್ ಅಂತ ಅಶೋಕ ವಿಲ್ ಸೇ ಟು ಎವ್ರಿ ಒನ್. ಸೊ ದಿಸ್ ಇಸ್ ದ ಲೆಸನ್ ಕನಸು ಮತ್ತು ಸಂದೇಶ. ಸೊ ಅ ಬ್ಯೂಟಿಫುಲ್ ಮೆಸೇಜ್ that APJ Abdul Kalam sir, he had in his dream, in his kanasu. So that is what he is telling us. Always, children, is very important. Go with the moral of the lesson always. You should not just read it for exams and test and unit test. It is also has a big impact in your life. So what do? Be good, do good, do not indulge in any kind of a violence activity. Don't hurt your friends, don't hurt any animals, don't hurt anyone. Be good, just do good. That's it. Have a smiley day. So that is about the lesson ಕನಸು ಮತ್ತು ಸಂದೇಶ. I hope ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಡೌಟ್ಸ್ ಇದ್ರೆ, ಕ್ವೆಶನ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. Write a mail to yashasvikannadavani@gmail.com. And children, you know that I won't be doing the question answer and exercises part. Please do it on your own anta ಹೇಳ್ತಾ. Please look the 8th standard Tili Kannada playlist for the remaining lessons. Okay na? So thank you so much. I'll meet you all with another lesson very soon anta ಹೇಳ್ತಾ. Like ಮಾಡಿ, share ಮಾಡಿ, subscribe ಮಾಡಿ to ಯಶಸ್ವಿ ಕನ್ನಡವಾಣಿ YouTube channel. Thank you so much. ಧನ್ಯವಾದಗಳು. From Yashasvi Kannadavani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults.
I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like maadi, share maadi, subscribe maadi. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.